ಗಿಲ್ಲಿ ನಟ. ಪಿಕ್ಚರ್ ನಾವು ಹಾಂ ದಡಪುರ ಹೌದಾ, ಎಷ್ಟು ದೂರ ಇದೆ ಇಲ್ಲಿಂದ? ಇಲ್ಲಿ ಬಿಟ್ರೆ ಇದೆಯೇ ಹೌದಾ? ಬಸವನಗುಡಿ ಸಿಕ್ಕತ್ತೆ. ಹಾಂ ಬಸವನಗುಡಿ ಕೆಳಗೆ ಹೋಗ್ಬೇಕು ನೀನು. ಹಾಂ ಆ ದೇವಸ್ಥಾನ ಪಕ್ಕ ಹೋದ್ರೆ ಹಾಂ ದಡಪುರದ. ಓಕೆ. ಇದ್ಯಾವ ಕುರಿ? ಇಲ್ಲಿ ಬಂದವ್ರು ಕುರಿ. ಓಕೆ, ಬರ್ತೇನೆ. ಕರ್ನಾಟಕ ವೆಬ್ಸ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಬಿಗ್ ಬಾಸ್ನಲ್ಲಿ ಸಾಕಷ್ಟು ಹೆಸರು ಮಾಡಿ ಕೋಟ್ಯಾಂತರ ಮಂದಿ ಫ್ಯಾನ್ಸನ್ನು ಪಡೆದಿರುವಂತಹ, ಅಷ್ಟೇ ಅಲ್ಲದೆ ಬಿಗ್ ಬಾಸ್ನ ವಿನ್ನರ್ ಆಗಿರ್ತಕ್ಕಂಥ ಗಿಲ್ಲಿ ನಟ ಅವರ ಮನೆಯಲ್ಲಿ ನಾವು ಇದ್ದೀವಿ. ನೋಡಿ, ನಮ್ಮ ಹಿಂದ್ಗಡೆ ಇರೋದು ಗಿಲ್ಲಿ ನಟ ಅವರ ಮನೆ. ಗಿಲ್ಲಿ ಇದ್ದಾರಾ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರ ಮನೆಯವರಂತೂ ಕಾಣಿಸ್ತಾ ಇದ್ದಾರೆ. ಬನ್ನಿ ಒಳಗೆ ಹೋಗುವ, ಒಂದಷ್ಟು ಮಾತಾಡುವ ಅವ್ರ ಮನೆಯವ್ರ ಜೊತೆ, ಗಿಲ್ಲಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳ ಬನ್ನಿ. ವೀಕ್ಷಕರೇ, ಇವತ್ತು ನಾವು ಗಿಲ್ಲಿಯವರ ಮನೆಯಲ್ಲಿದ್ದೇವೆ. ಗಿಲ್ಲಿಯವರ ತಂದೆ ನಮ್ಮ ಪಕ್ಕದಲ್ಲಿದ್ದಾರೆ. ಗಿಲ್ಲಿಯವರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತ ನಮಗೂ ಕೂಡ ಆಸೆ ಇದೆ. ಒಂದಷ್ಟು ವಿಷಯನ ಅವ್ರ ಹತ್ರ ಕೇಳುವ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರೇನು ಸರ್? ಕುಳ್ಳೆಯ ಅಂತ. ಒಳ್ಳೆಯ ಸರ್. ಸರ್, ಗಿಲ್ಲಿಯವರು ಬೆಂಗಳೂರಲ್ಲಿದ್ದಾರಾ? ಎಲ್ಲಿದಾರ ಗೊತ್ತಿಲ್ಲ. ಗೊತ್ತಿಲ್ಲ. ಮತ್ತೆ ನೀವು ಹೇಗಿದ್ದೀರಾ? ಚೆನ್ನಾಗಿದೆ. ನಮ್ಗೆ ಈಗ ಫಸ್ಟ್ ಗಿಲ್ಲಿಯವ್ರ ಬಗ್ಗೆ ತಿಳ್ಕೊಳ್ಳೋ ಮೊದಲು ನಮಗೊಂದು ಕುತೂಹಲ ಏನಂದ್ರೆ, ಎಲ್ಲಾ ಕಡೆ ಗಿಲ್ಲಿ ನಟ ಗಿಲ್ಲಿ ನಟ ಗಿಲ್ಲಿ ನಟ, ಅವ್ರ ನಿಜವಾದ ಹೆಸರೇ ಗಿಲ್ಲಿನ? ನಟರಾಜ್ ಅಂತ ಅವನ ಹೆಸರು. ಮತ್ತೆ ಗಿಲ್ಲಿ ಅಂತ ಯಾಕೆ ಕರೀತಾರೆ? ಆದ್ರೆ ಕಾಮಿಡಿ ಕೇಳಿದ್ ಕಟ್ಕೊಂಡಿರೋದು. ಇಲ್ಲಿ ಹೆಸರು ಅವ್ರದ್ದು ಗಿಲ್ಲಿ ಅಲ್ಲ, ಹುಟ್ಟ ಹೆಸರು ನಟರಾಜ್ ಅಂತ ಅವ್ರು. ಹುಟ್ಟು ಹೆಸರು ನಟರಾಜ್ ಅಂತಾರಣ. ಆಮೇಲೆ ಅಲ್ಲಿ ಕಾಮಿಡಿ ಗಿಲ್ಲಾಡಿಯಲ್ಲಿ ಗಿಲ್ಲಿ ಅಂತ ಇಟ್ಟು ಗಿಲ್ಲಿ ನಟ ಅಂತ ಗಿಲ್ಲಿ ಅಂತ ಕಟ್ಕೊಂಡ್ರು. ಹುಟ್ಟಿರೋದೆಲ್ಲ ಇಲ್ಲಿ ಮಂಡ್ಯದಲ್ಲಿ, ಇಲ್ಲಿ ಅಲ್ಲ? ಇಲ್ಲ, ನಮ್ಮ ಇಲ್ಲೇ. ಮತ್ತೆ ಬೆಂಗಳೂರಿಗೆ ಯಾವಾಗ ಹೋದ್ರು ಅವರು? ಅವರು ITA ಮುಗಿಸ್ಕೊಂಡು ಓದದ್ದು. ITA ಓದಿದೆ? ITನಾ? ITA ಓದಿದ್ಮೇಲೆ ಏನು ಮಾಡಿದ್ರು? ಅದು 8 ಹೋದ್ಮೇಲೆ ಹೊಟ್ಟೋದ್ದೆ. ಈ ಬೇರೆ ಏನು ಕೆಲಸನೇ ಮಾಡಿಲ್ವಾ? ಯಾವುದು ಕೆಲಸ? ಆದರೆ ಕೆಲಸಕ್ಕೆ ಓದು ಗಂಟ ಅವ್ರು ರಜಾ ಕೊಟ್ಟಾಗ ಎಲ್ಲ ಕೆಲಸನೂ ಮಾಡ್ತಿರು. ಆಡು ಮೇಯಿಸೋದು, ಕುರಿ ಮೇಯಿಸೋದು, ಎಮ್ಮೆ ಮೇಯಿಸೋದು, ಗದ್ದೆ ಕೆಲಸ ಮಾಡೋದು, ಹೊಲದ ಕೆಲಸ ಮಾಡೋದು, ಪ್ರತಿಯೊಂದು ಮಾಡ್ತಿರು. ಆದರೆ ಕಾಲೇಜಿಗೆ ಹೋಗ್ತಿರು. ಹೌದಾ? ಅದೆಲ್ಲ ಮಾಡಿಸ್ಕೊಂಡು ಕಾಲೇಜ್ಗೆ ಹೋಗ್ತಿದ್ರ? ರಜಾ ಕೊಟ್ಟಾಗ ಇವೆಲ್ಲ ಮಾಡ್ತಿರು. ಸ್ಕೂಲು ಶುರುವಾದಾಗ ಸ್ಕೂಲ್ಗೆ ಹೋಗ್ತಿದ್ರು, ಕಾಲೇಜಿಗೆ. ಆಮೇಲೆ ITA ಮುಗಿದ್ಮೇಲೆ ಡೈರೆಕ್ಟ್ ಬೆಂಗಳೂರಿಗೆ ಹೋಗಿದ್ರು. ಬೆಂಗಳೂರಿಗೆ ಹೋದ್ರು. ಅಂದರೆ ಇದು ಕಾಮಿಡಿ ಗಿಲಡಿ ಸೆಲೆಕ್ಟ್ ಆಗಿ ಹೋಗಿದ್ರೆ ಅದು ಯಾವುದಕ್ಕೆ ಹೋಗಿದ್ರು ಬೆಂಗಳೂರಿಗೆ? ಅದೇ ಬೆಂಗಳೂರು ಇದಕ್ಕೆ ಹೊಂಟೋದ್ರು. ಅವ್ರಿಗೆ ಮೊದಲಿಂದ ಇಂಟ್ರೆಸ್ಟ್ ಇದು? ಈ ಕೃಷಿಗಿಂತ ಜಾಸ್ತಿ ಅದರಲ್ಲಿ ಇಂಟ್ರೆಸ್ಟ್ ಇತ್ತಾ ಅಂತ, ನಟನಾಗಬೇಕು ಅಂತ? ಏನೋ ಅವ್ರ ಹೃದಯದಲ್ಲಿ ಇತ್ತು, ಅದು ನಮ್ಗೆ ಹೇಳ್ಕೊಟ್ಟಾರ. ಏನು ಆ್ಯಕ್ಟಿಂಗ್ ಕ್ಲಾಸಿಗೆಲ್ಲ ಹೋಗಿದ್ದು ಅಂಥದ್ದೆಲ್ಲ ಏನಿಲ್ಲ? ಇಲ್ಲ, ಅದು ಯಾವುದೂ ಇಲ್ಲ. ಡ್ಯಾನ್ಸು ಪಾನ್ಸು ಹಾಡಾಡೋದು ಅದು ಯಾವುದೂ ಇಲ್ಲ. ಯಾವುದೂ ಇಲ್ಲ. ಈ ಶಾಲೆ ಕಾಲೇಜ್ ದಿನಗಳಲ್ಲೆಲ್ಲ ಅಲ್ಲೂ ಕೂಡ ಇಲ್ಲ? ಅದು ಯಾವುದೂ ಇಲ್ಲ ಅಲ್ಲಿ. ಮತ್ತೆ ಯಾವಾಗ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು ಅವರಿಗೆ? ಅದು ಏನೋ ಗೊತ್ತಾಯ್ತಲ್ಲ. ಈಗ TV ಗಳು ಬಂದ್ಮೇಲೆ ನಮ್ಗೆ ಗೊತ್ತಾದದ್ದು. ಹೌದಾ? ಮೊಬೈಲ್ಗಳು TV ಗಳು ಬಂದ್ಮೇಲೆ ನಮ್ಗೆ ಗೊತ್ತಾದದ್ದು. ನಿಮ್ಮ ಕುಟುಂಬದಲ್ಲಿ ಇವರು ಫಸ್ಟ್ ಈಗ ಇದಕ್ಕೆ ಹೋಗಿದ್ದು, ಈ ಫೀಲ್ಡಿಗೆ? ಇಲ್ಲ ಸರ್, ಯಾವುದೂ ಇಲ್ಲ. ಇದೇ ಯಾರು ಹೋಗಿಲ್ಲ? ಯಾರು ಹೋಗಿಲ್ಲ, ಇದೇ ಫಸ್ಟು. ಓಕೆ. ನೀವು ಕೃಷಿಕರಾ? ಆರಂಭ ಫುಲ್ಲು ಆರಂಭ ವ್ಯವಸಾಯ ಫುಲ್ಲು. ಈಗ ನೋಡಿ, ಈಗ ಅಲ್ಲಿ ಹೋಗಿ ಫಸ್ಟ್ ರಿಯಾಲಿಟಿ ಶೋಗಳಲ್ಲೆಲ್ಲ ಭಾಗವಹಿಸಿದ್ರು, ಅಲ್ಲೊಂದಷ್ಟು ಹೆಸರು ಮಾಡಿದ್ರು. ಇನ್ನು ಬಿಗ್ ಬಾಸ್ಗೆ ಹೋದಂತ ಕೋಟ್ಯಾಂತರ ಜನ ಈಗ ಅವ್ರನ್ನ ಇಷ್ಟಪಟ್ಟಿದ್ದಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಭಾಳ ಸಂತೋಷ. ನೀವು ಅನ್ಕೊಂಡಿದ್ದೀರಾ ಬಿಗ್ ಬಾಸ್ಗೆ ಹೋಗ್ತಾರೆ ಅಂತ ಗಿಲ್ಲಿ? ಇಲ್ಲ, ನಮಗೆ ಗೊತ್ತೇ ಇಲ್ಲ. ನಿಮ್ಗೆ ಹೇಳಿಲ್ವ ಅವರು? ನಾಳೆ ಸೆಲೆಕ್ಟ್ ಆಯ್ತಾರೆ, ಇವತ್ತೇ ಬಂದು ಈ ಚಾನಲ್ ಇದು ಡೈರೆಕ್ಟ್ರು ಇವರೆಲ್ಲ ಬಂದು ಮನೆ ಈಡೇ ಮಾಡ್ಕೋದು, ಏನಪ್ಪ ಈಗ ಸೆಲೆಕ್ಟ್ ಆಗಿದ್ದಾರೆ ನಿಮ್ಮ ಮಗ ಗಿಲ್ಲಿ, ಈಗ ನಾಳೆ ಬಿಗ್ ಬಾಸ್ಗೆ ಹೋಗ್ತಾರೆ, ನಾವು ಈ ಥರ ಈಡೇ ಮಾಡ್ಕೊಂಡು ಆಗ ಬಂದದ್ದು. ಅಲ್ಲೂ ಗೊತ್ತಿರಲಿಲ್ಲ? ಆಗ ಫೋನ್ ಮಾಡಿದೆ, ಅದೇ ನನಗೂ ಗೊತ್ತಿಲ್ಲಕ್ಕಪ್ಪ ಅಂತ. ಅವ್ರಿಗೂ ಗೊತ್ತಿರಲಿಲ್ಲ? ಹೌದಾ? ಗೊತ್ತೈತೆ ನಮ್ಮೊಂದು ಗಂಗಪ್ಪ, ನಾಳೆಗೆ ನೀವು ಬರಲೇಬೇಕು ಅಂದ್ರೆ ಹೋದು, ಆವತ್ತೇ ಸೆಲೆಕ್ಟ್ ಅಂತ. ಹೌದೇ? ಈಗ ನೋಡಿ, ಈಗ ಬಿಗ್ ಬಾಸಲ್ಲಿ ಹೆಸರು ಮಾಡಿದ್ದಾರೆ, ಜನನ ಪ್ರೀತಿನೂ ಪಡೆದಿದ್ದಾರೆ, ಬಿಗ್ ಬಾಸ್ ವಿನ್ ಆಗಿದ್ದಾರೆ ಅಲ್ವಾ? ನೀವು ಬಿಗ್ ಬಾಸ್ ವಿನ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀರಾ? ಇಲ್ಲ ಸರ್, ನಿಜವಾಗ್ಲಿಲ್ಲ. ಗೊತ್ತಿರಲಿಲ್ಲ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಅಷ್ಟು ದಿನ ಉಳಿತಾರೆ ಅಂತ ನೀವು ಅನ್ಕೊಂಡಿಲ್ಲ? ಓಕೆ. ಈಗ ಜನ ಎಲ್ಲ ಹೊರಗಡೆ ನೀವು ಹೋದಾಗ ಹೆಂಗ್ ಗುರುತಿಸ್ತಾರೆ ಸರ್ ನಿಮ್ಮನ್ನ? ತುಂಬಾ ಜನ ಈಗ ಮೌಳಿಗೆ ಹೋಗ್ಬಿಟ್ರೆ ಬರೋದೇ ಕಷ್ಟ. ಈಗ ತಿನ್ನ ಓ, ಗಿಲ್ಲಿ ಇದ್ದಂತೆ ಅಂತ. ಯಾವ ಕಾರು ಕೂಟ್ರುಗಳು ಬಸ್ನವರು ಮುಗ್ಸ ಅಲ್ಲ, ನಮಸ್ಕಾರ ಸರ್ಗೆ ಹೋಗ್ರಿ ಅಂತ ಅಂತಾರೆ. ಹಾಡು ಕುರಿ ರೋಡ್ ಸೈಡ್ ಇರೋ ಎಲ್ಲರೂ ಮಾತಾಡ್ಸ್ಕೊ ಹೋಗ್ಬೇಕು. ಈಗ ಒಂದಷ್ಟು ಹೆಸರು ಮಾಡಿದ್ರೆ ಜನಗಳ ಪ್ರೀತಿನೂ ಸಿಗ್ತಾ ಇದೆ. ಅಲ್ಲಿವರೆಗೆ ಹೋಗೋವರೆಗೆ ಗಿಲ್ಲಿಯವರು ತುಂಬ ಕಷ್ಟಪಟ್ಟಿದಾರ? ಭಾಳ ಕಷ್ಟಪಟ್ಟವ್ರೆ. ಹೌದಾ? ಯಾವ ಥರ ಅಂದರೆ ಹೇಗೆ ಸರ್, ಯಾವ್ದಾರು ಹೇಳ್ಬೋದಾ? ಅಂದರೆ ಇಲ್ಲಿಂದ ಆ ಬೆಂಗಳೂರಿಗೆ ಹೋಗೋದಂತ ಅಷ್ಟು ಈಸಿ ಇಲ್ಲ. ಇನ್ನು ಬೆಂಗಳೂರಲ್ಲಿ ಅಷ್ಟು ರಿಯಾಲಿಟಿ ಶೋಗಳ ಮಧ್ಯೆ ಭಾಗವಹಿಸೋದು ಅಷ್ಟು ಈಸಿ ಕೆಲಸ ಅಲ್ಲ. ಇನ್ನು ಬಿಗ್ ಬಾಸ್ಗೆ ಹೋಗಿ ಬಿಗ್ ಬಾಸ್ ವಿನ್ ಆಗೋದು ಇನ್ನೂ ಕಷ್ಟ. ಭಾಳ ಕಷ್ಟ ಅಲ್ಬೋದು? ಹೌದಾ? ಇಲ್ಲಿ ಇದ್ದಾಗಲೂ ಅಷ್ಟೇ ಅವ್ರಿಗೊಂದು ಚಲನ, ಒಂದು ಚಟ ಅದು.
ಸೆಟ್ ಆಗೋದು ಅವ್ರಿಗೆ. ಮುಂಚೆಯಿಂದನೂ ನಟನಾಗಬೇಕು ಅಂತ ಆಸೆ ಇತ್ತು ಅವ್ರಿಗೆ ಹಾಗಾದ್ರೆ ಅಲ್ಲ? ಆದ್ರೆ ನಮ್ಗೆ ಹೇಳ್ಕನಿಲ್ಲ. ಅವ್ನ ಹೃದಯದಲ್ಲಿ ಒಳಗೆ ತುಂಬಿತ್ತಿರು ಇರ್ಬೋದು, ಆದ್ರೆ ಒಳಗೆ ಹೇಳ್ಕನಿಲ್ಲ. ನೀವು ಹಿಂಗೆ ಹೋಗ್ತೇನೆ ಅಂತ ಅವ್ರು ಹೇಳಿದಾಗ ಏನು ಹೇಳಿದ್ರಿ ಅವರಿಗೆ? ನಮ್ಗೆ ಹೇಳನೇ ಇಲ್ಲ, ಸುಮ್ಮನೆ ಬೆಂಗಳೂರಿಗೆ ಹೋದದ್ದು ಅಷ್ಟೇ. ಓ, ಇದಕ್ಕಂತ ಹೇಳೇ ಇಲ್ಲ. ಹೋಗಿದ್ಮೇಲೆ ನಿಮ್ಗೆ ಗೊತ್ತಾಗಿಲ್ಲ ಈ ಥರ ಇದು ಮಾಡಬೇಕು, ಸಾಫ್ಟ್ವೇರ್ ಅಂತ ತೆಗೆಯೋದು ಯಾವುದು ಹೇಳನೇ ಇಲ್ಲ ನಮಗೆ. ಆಗ ಮೊಬೈಲ್ಗಳು ಟಿವಿಗಳು ಬಂದಾಗ ನಮ್ಗೆ ಗೊತ್ತಾದದ್ದು ಈ ಥರ ಮಾಡ್ತಾವನೆ ಅಂತ. ಇನ್ನು ಇಲ್ಲಿಯವ್ರಿಗೆ ಏನು ಇಷ್ಟ ಆ್ಯಕ್ಚುಲಿ? ಎಲ್ಲ ಪ್ರತಿಯೊಂದು ಇಷ್ಟ. ಪ್ರತಿಯೊಂದು ಆಡು, ಕುರಿ, ಕೋಳಿ ತಗೊಳ್ಳಲು ಇಷ್ಟ ಅವ್ರಿಗೆ. ಹೌದಾ? ಆರಂಭ ಮಾಡಿ ತಗೊಳ್ಳೋದು ಇಷ್ಟ ಅವ್ರಿಗೆ. ಹೌದಾ? ಪ್ರತಿಯೊಂದುವೆ ನಮ್ಮ ರೈತರು ಏನು ಇಷ್ಟಪಟ್ಟು ಹೇಳ್ತೀವಿ ಎಲ್ಲ ಇಷ್ಟ ಅವ್ರಿಗೆ. ಹಾಂ, ಈ ಕೃಷಿಯಲ್ಲಿ ತುಂಬ ಇಷ್ಟ ಅವ್ರಿಗೆ ಹಾಗಾದ್ರೆ ಅಲ್ಲ? ಈಗಲೂ ಕೂಡ ಈಗಲೂ ಬಂದಾಗ ಆ ಜಮೀನಿಗೆ ಏನು ಹಾಕಿದೆ, ಈ ಜಮೀನಿಗೆ ಏನು ಹಾಕಿದೆ, ಕುರಿ ಏನು ಮಾಡ್ದೆ, ಆಡು ಏನು ಮಾಡ್ದೆ, ಎಲ್ಲ ಪ್ರತಿಯೊಂದು ಕೇಳಬೇಕು. ಹಾಂ ಸರ್, ನಿಮಗೆಲ್ಲ ಅಂದ್ರೆ ಇಂಟ್ರೆಸ್ಟ್ ಇತ್ತ ಈ ಇದರಲ್ಲೆಲ್ಲ? ಈ ನಟನೆಯಲ್ಲಿ, ಈ ನಾಟಕ ಗಿಟಕ? ನಾವು ಫಿಲಮ್ ನೋಡೋದಷ್ಟೇ. ಫಿಲಮ್ ನೋಡಮ್ಮಿ, ನಾಟಕ ಅಂತ ಆಡಲಿಲ್ಲ. ಹಳ್ಳಿ ಮೇಲೆ ನಾಟಕ ಆಡ್ತಾರಲ್ಲ ಅವೆಲ್ಲ, ಆ ನಾಟಕ ನೋಡಮ್ಮಿ, ಆ ನಾಟಕ ಆಡಲಿಲ್ಲ. ನಿಮ್ಗೆ ಕಲಾವಿದರ ಆ ಥರ ಏನು ಇಷ್ಟ ಇರಲಿಲ್ಲ? ಅಲ್ಲಿ ನೋಡ್ತಿದ್ದೋ. ಹಾಂ, ನಾಟಕ ಕಲ್ತ್ರೆ ಬೆಳಗ್ಗೆ ನೈಟ್ ಎಲ್ಲ ನೋಡ್ತಿದ್ದೋ ಆ ಕಲೆ. ಆದ್ರೆ ನಾಟಕ ಸೇರ್ ಆಡಲಿಲ್ಲ. ಅಲ್ಲಿ ಸಣ್ಣದಿರ್ಬೇಕಾದ್ರೆ ಗಿಲ್ಲಿ ಕೂಡ ಬರ್ತಿದ್ರ ನಿಮ್ಮ ಜೊತೆ? ಅಂದ್ರೆ ಇವ್ರು ಸುಧಾ ಟಿವಿ ಹಾಕಿದ್ರೆ ಬೆಳಗನ ಬರ್ತಿರಲಿಲ್ಲ. ಹಾಂ, ಆ ಪಕ್ಕದಲ್ಲೇ ನಾ ಟಿವಿ ತಂದಿರಲಿಲ್ಲ. ಇವ್ರು ಓದ್ಕೆ ಚೆನ್ನಾಗಿ ಓದಿದ್ಬಿಟ್ಟು ಟಿವಿ ತಂದಿರಲಿಲ್ಲ. ಪಕ್ಕದ ಮನೆಗಳೆಲ್ಲ ಹೋಗೋಣ ಟಿವಿ ನೋಡೋಕೆ. ಮತ್ತೆ ನಾವು ಬಿಗ್ ಬಾಸ್ ಅಲ್ಲಿ ನೋಡಿದಾಗ ಗಿಲ್ಲಿ ತುಂಬಾ ತುಂಟ, ಅಂದ್ರೆ ತರ್ಲೆ ತರ ಕಾಮಿಡಿ ಅಲ್ಲಿ ಮಾಡ್ಕೊಳ್ಳಿ. ಅವನು ಅಲ್ಲಿ ಹೆಂಗೆ ಆಡ್ತಾನೆ ಮಲ್ಲು ಹೆಂಗೆ ಸೇಮ್ ನಿಮ್ಮ ಜೊತೆನೂ ಹಂಗೆ, ಅಂದ್ರೆ ಕಾಮಿಡಿ ಮಾಡ್ಕೊಂಡು ಆ ಥರ. ಅದೇ ಯಾವುದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ ಅವ್ರು. ಅದೇ ಜನಗಳಿಗೆ ಇಷ್ಟ ಆಯ್ತಾ ಅಂತ ಅಲ್ಲ? ಓಕೆ, ಇನ್ನು ನೀವು ಬಿಗ್ ಬಾಸ್ ಮನೆಗೆ ಹೋಗಿದ್ರ, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್, ಅನುಭವ ಹೇಗಿತ್ತು ಅಲ್ಲಿ? ಭಾಳ ಚೆನ್ನಾಗಿತ್ತು, ಭಾಳ ಸಂತೋಷವಾಯಿತು. ಬಿಗ್ ಬಾಸ್ ಮನೆ ಎಲ್ಲ ನೋಡಿದಿರಲ್ಲ ನೀವು? ಅದೇ ನಾನು ಹೇಳಿದ್ನಲ್ಲ ಸುದೀಪ್ ಸರ್ ಹೊತ್ತಿಗೆ 10 ವರ್ಷ ಹುಡುಗ ತಗೊಂಡ ಕುರಿ ಕಾದವನಿ, ಹಳ್ಳಿ ಮೇಲೆ ಮರಗೊಳ್ತಕ್ಕಂಥ ಸಂತೆ ಮೇಳ ನೋಡಾಮಿ. ಆದ್ರೆ ಮೈಸೂರು ಅರಮನೆ ನೋಡಾಮಿ, ಆದ್ರೆ ಈ ಅರಮನೆ ನೋಡಿರಲಿಲ್ಲ. ಈ ಅರಮನೆ ಒಳಗೆ ರಾಜನ ಈಗ ನೋಡಿದೆ ಅಂತ ಹೇಳಿ ಅಲ್ಲ? ಇದೆಲ್ಲ ಸಾಧ್ಯ ಗಿಲ್ಲಿಯಿಂದ ಆಯ್ತು ಅಲ್ವಾ? ಅವನೇ ತಾನ ಕಾರಣಕ್ಕೆಲ್ಲ ಅಲ್ಲ? ಎಷ್ಟು ಖುಷಿ ಆಗ್ತಿದೆ ಈಗ ನಿಮ್ಗೆ? ಭಾಳ ಖುಷಿ. ಯಾಕಂದ್ರೆ ನಿಮ್ಮ ಊರಿಗೂ ಒಂದು ಹೆಸರು ಅಂತಂದ್ರು, ನಿಮ್ಮ ಮನೆಗೂ ನಿಮ್ಗೆಲ್ರಿಗೂ ಕೂಡ. ಈಗ ನೋಡಿ ಎಲ್ಲ ಕಡೆ ಗಿಲ್ಲಿ. ಅದು ಬಿಟ್ಟು ಈಗ ನಮ್ಮ CM ಕೂಡ ಗಿಲ್ಲಿಯನ್ನ ಕರೆದು ಇವತ್ತು ಸನ್ಮಾನ ಮಾಡಿ ಒಳ್ಳೆ ಮಾತಾಡಿದ್ರೆ ಅಲ್ವಾ? ತುಂಬಾ ಖುಷಿ ಆಗ್ತಿದೆ. ಭಾಳ ಖುಷಿ ಆಯ್ತು. ಇಷ್ಟೊಂದು ದೊಡ್ಡ ಮಟ್ಟ ಸಾಧನೆ ಮಾಡ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ? ಇಲ್ಲ. ನಿಮ್ಮ ಊರಲ್ಲಿ ಈಗ ಯಾರು ಇಲ್ವಾ ಅದು ಇಷ್ಟು ದೊಡ್ಡ ಮಟ್ಟದ ಸಾಧನೆ ಮಾಡಿದವರು ಅಲ್ಲ? ತುಂಬಾ ಒಂದು ದೊಡ್ಡ ಮಟ್ಟದ ಸಾಧನೆ. ಯಾಕಂದ್ರೆ ಇವತ್ತು ಕರ್ನಾಟಕ ಬಿಟ್ಟು ಇಡೀ ಇಂಡಿಯಾದಲ್ಲೇ ಗಿಲ್ಲಿ ಬಗ್ಗೆ ಮಾತಾಡುವ ಹಂಗೆ ಆಯ್ತು ಅಲ್ಲ? ಓದೋದ್ರಲ್ಲೂ ಚೆನ್ನಾಗಿದ್ರಾ? ಬ್ರಿಲಿಯಂಟ್ ಇದ್ರು ಓದೋದು. ಒಂದು ದಿನ ಕಂಪ್ಲೀಟ್ ಮಾಡಲ್ಲ ಮಾಸ್ಟರ್ಗಳು, ಲೆಕ್ಚರ್ ಆಗಲಿ, ನಿನ್ನ ಮಗ ಇಂಥ ಕ್ಲಾಸಿಗೆ ಬರಲ್ಲ ಅಂತ ಒಂದು ದಿನ ಅವರು ಇದು ಮಾಡಲಿಲ್ಲ. ಓದೋದ್ರಲ್ಲೂ ಚೆನ್ನಾಗಿ ಒಂದು ದಿನ ಒಟ್ಟಿಗೆ ಊಟ ಇದ್ದಾರೋ ಎದ್ಬಿಟ್ಟು ನಾ ಸ್ಕೂಲ್ಗವ. ಹೌದಾ? ಸುದೀಪ್ ಸರ್ ಎದುರು ನಿಂತಾಗ ನಿಮ್ಗೆ ಹೇಗೆ ಅನುಭವ ಆಯ್ತು ಸರ್? ಭಾಳ ಸಂತೋಷ. ಯಾಕಂದ್ರೆ ಸುದೀಪ್ ಸರ್ ಮೀಟ್ ಮಾಡೋದು ಅಷ್ಟೊಂದು ಈಸಿ ಹಂಗಂದ್ರೆ ಅಲ್ಲ? ಆದರೆ ಸುದೀಪ್ ಸರ್ ಮೀಟ್ ಮಾಡ್ಬೇಕಾದ್ರೆ ಮತ್ತೆ ಬಿಗ್ ಬಾಸ್ ಮನೆ ನೋಡ್ಬೇಕಾದ್ರೆ ಅದುವೇ ಬೇಕು. ಲಕ್ಷ ಖರ್ಚು ಮಾಡಿ ಸಿಕ್ಕುದಿಲ್ಲ ಅದು ಖಂಡಿತ. ಇನ್ನು ಗಿಲ್ಲಿ ಅವರಿಗೆ ಈ ಯಾರು ಸಿನಿಮಾ ನಟರು ತುಂಬಾ ಇಷ್ಟ ನಿಮ್ಗೆ ಗೊತ್ತಿದೆ? ಎಲ್ರೂ ಪ್ರತಿಯೊಬ್ಬರು ಇಂಥರು ಬೇಕು ಇಂಥರು ಬೇಡ. ಎಷ್ಟು ಸಿನಿಮಾ ಎಷ್ಟು ಇದು ಮಾಡವ್ರೆ ಪ್ರತಿಯೊಬ್ಬರು ಸಿನಿಮಾ ಅಷ್ಟು ಎಷ್ಟು ಜನ ಅವ್ರೆ ಎಲ್ಲ ಫುಲ್ಲು. ಇಂಥರು ಬೇಕು ಇಂಥರು ಬೇಡ, ಇಂಥವ್ರು ಚೆನ್ನಾಗಿಲ್ಲ, ಎಲ್ಲರನ್ನೂ ನೋಡಬೇಕು ಫಿಲಮ್ ಮಾಡೋದು ಪ್ರತಿಯೊಬ್ಬರದ್ದು. ಹೌದಾ? ಕಾಮಿಡಿ ಮಾಡ್ತಾಳಿಂದ ಹೀರೋ ಪಾತ್ರ ಮಾಡಿ ಎಲ್ಲರೂ ನೋಡ್ಬೇಕು ಅವರು. ಅಲ್ಲ, ಈ ಗಿಲ್ಲಿ ಯಾವುದೇ ಆಕ್ಟಿಂಗ್ ಕ್ಲಾಸ್ ಹೋಗಿಲ್ಲ, ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಾರೆ? ಯಾವುದೂ ಇಲ್ಲ. ಬಟ್ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಇದೆಲ್ಲ ಕಲ್ತರು ಅಲ್ಲೇ ಬೆಂಗಳೂರಲ್ಲೇ ಎಲ್ಲ ನೋಡಿ ಕಲಿಯುವಂತ. ಸ್ವಲ್ಪ ಅವರಿಗೆ ಕ್ಲಾಸಲ್ಲೂ ಡ್ಯಾನ್ಸ್ ಮಾಡೋದು, ಆಡಾಡೋದು ಯಾವುದೂ ಇಲ್ಲ. ಡ್ಯಾನ್ಸು ಚೆನ್ನಾಗಿ ಮಾಡ್ತಾರೆ, ಕಾಮಿಡಿ ಚೆನ್ನಾಗಿ ಮಾಡ್ತಾರೆ, ಆಕ್ಟಿಂಗು ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಒಂದು ಚೂರು ಆಡೋದ್ರಲ್ಲ ಈ ಸ್ಕೂಲಲ್ಲಿ, ಕಾಲೇಜುಗಳಲ್ಲಿ ಎಲ್ಲ ಅಲ್ಲೇ ಕಲ್ತದ್ದು. ನಿಮಗೆ ಬಿಗ್ ಬಾಸ್ ಅಲ್ಲಿ ಈಗ ಗಿಲ್ಲಿ ಬಿಟ್ಟರೆ ಬೇರೆ ನೆಕ್ಸ್ಟ್ ಯಾರು ತುಂಬ ಫೇವ್ರೇಟ್ ಆಗಿದ್ರು ನಿಮ್ಮದು? ಎಲ್ಲ ಇಷ್ಟನೇ. ಎಲ್ಲ ಇಷ್ಟ? ಎಲ್ಲ ಪ್ರತಿಯೊಬ್ಬರೂ ಇಷ್ಟನೇ. ಗೆಲ್ಲೋದು ಸೋಲೋದು ಅದೆಲ್ಲ ಮುಂದೆ ಅವ್ರವ್ರದ್ದು, ಆದರೆ ಎಲ್ಲ ಇಷ್ಟನೇ. ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇನ್ನು ಒಂದಷ್ಟು ಜನ ಗಿಲ್ಲಿ ಕಾವ್ಯನ ಬಗ್ಗೆ ಒಂದಷ್ಟು ಜನ ಕಾಮಿಡಿ ಮಾಡ್ಕೊಳ್ತಿದ್ರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸುಮ್ಮನೆ ಕಾಮಿಡಿ ಅಲ್ವಾ? ಅಷ್ಟೇ, ಫ್ರೆಂಡ್ಶಿಪ್ ಅಷ್ಟೇ ಅಷ್ಟೇ ಅಲ್ಲ? ಯಾಕಂದ್ರೆ ಗಿಲ್ಲಿನೂ ಸ್ವಲ್ಪ ಕಾವ್ಯ ಅವರಿಗೆ ಕಾವು 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 ಅಂತ ಹೇಳ್ತಾ ಇದ್ರು. ಅದು ಒಂಥರ ಒಂಥರ ಗಮ್ಮತ್ ಅಷ್ಟೇ, ತಮಾಷೆಗೆ ಅಷ್ಟೇ. ತಮಾಷೆ ಮಾಡಬೇಕು, ತಮಾಷೆ. ನಿಮ್ಮ ಜೊತೆ ತಮಾಷೆ ಎಲ್ಲ ಮಾಡೋದು ಜಾಸ್ತಿ ಗಿಲ್ಲಿ? ಇಲ್ಲ ನಿಮ್ಮ ಜೊತೆ ಒಂದು ಜನ ಇಂತ ಕೂದ್ರೆ ಮಾತಾಡೋದೂ ಅಲ್ಲ, ನಮ್ಮ ಮಾತಾಡ್ಸೋದೂ ಅಲ್ಲ. ನಿಮ್ಮ ಹತ್ರ ಏನಿಲ್ಲ, ನಿಮ್ಮನ್ನ ಕಂಡು ಹೆದರ್ತಿದ್ರು?
ಹಳ ಭಯ. ಮತ್ತೆ ಅಮ್ಮನ ಜೊತೆನೇ ಅಲ್ಲ ಜಾಸ್ತಿ ಅವರು ಚೆನ್ನಾಗಿರು. ತಮಾಷೆ ಎಲ್ಲ ಮಾಡ್ಕೊಳ್ಳೋದು. ಅವನು ಈಗಲೂ ಈ ಥರ ಹತ್ತಿರಲ್ಲಿ ಕೂತ್ಕೊಂಡು ಮಾತಾಡ್ತಾನಾರ, ನಾನೂ ಹತ್ತಿಸ್ಕೊಂಡಿಲ್ಲ ಅವ್ರ. ಹೌದಾ? ಅಷ್ಟು ಭಯ ನಿಮ್ಮನ್ನು ಕಂಡ್ರೆ? ಹಂಗೆ ಮಡಗಿದ್ದಿ. ಈಗಲೂ ಹಂಗೇನೆ. ಈಗಲೂ ಹಾಗೆ. ಬಿಗ್ ಬಾಸ್ ಮುಗಿದ್ಮೇಲೆ ಏನು ಹೇಳಿದ್ರು? ಈಗ ಮಾತಾಡೋಕ್ಕೆ ಸಿಕ್ಕಿಲ್ವಲ್ಲ. ಮಾತಾಡೋಕ್ಕೆ ಸಿಗಲ್ಲ. ಅಂತೂ ಇಂತೂ ಈಗ ಬಿಗ್ ಬಾಸ್ ಅಲ್ಲಿ ತುಂಬಾನೇ ಹೆಸರು ಮಾಡಿದ್ರು. ಭಾಳ ಹತ್ತು ಹೆಸರಿಗಿಂತಲೂ ಜನರ ಪ್ರೀತಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬಿಗ್ ಬಾಸ್ ಅಲ್ಲಿ ಯಾವತ್ತಿಗೂ ಯಾರಿಗೂ ಸಿಗ್ಲಿಲ್ಲ ಜನರ ಪ್ರೀತಿ. ನಿಮ್ಮ ಪ್ರಕಾರ ಯಾಕೆ ಸಿಕ್ಕಿರ್ಬೋದು ಇವ್ರಿಗೆ? ಅದು ಅವನು ಕಾಮಿಡಿ ಮಾಡ್ತಾನಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಹೃದಯದಲ್ಲಿ ಅಂಟಿಗೆ ಬಿಡ್ತು. ಅದು ಅಂಟಿಗೆ ಬಿಡ್ತು. ನೀವು ಸ್ವತಃ ಬಿಗ್ ಬಾಸ್ ನೋಡುವಾಗ ನಿಮ್ಗೆ ಏನು ಅನಿಸ್ತಿತ್ತು? ಖುಷಿ ಆಯ್ತು, ಸಂತೋಷವಾಯಿತು ಅಲ್ಲ? ಅಂಥ ಖುಷಿ ಯಾವುದೂ ಇಲ್ಲ. ಕರೆಕ್ಟ್. ಇನ್ನು ಗಿಲ್ಲಿ ರಕ್ಷಿತಾ ಒಂದು ಅಣ್ಣ ತಂಗಿ ಬಾಂಡಿಂಗ್ ಅವ್ರದ್ದು ಅಲ್ವಾ? ಯಾವತ್ತೂ ಕೂಡ ಗಿಲ್ಲಿಗೆ ರಕ್ಷಿತಾ ಒಂದು ಸಪೋರ್ಟ್ ಮಾಡ್ತಿದ್ರು, ರಕ್ಷಿತನಿಗೆ ಗಿಲ್ಲಿ ಸಪೋರ್ಟ್ ಮಾಡ್ತಿದ್ರು ಅಲ್ವಾ? ಏನು ಹೇಳ್ತೀರಾ ಅವರಿಬ್ಬರು ಅಣ್ಣ ತಂಗಿ ಬಾಂಡಿಂಗ್ ಬಗ್ಗೆ? ರಕ್ಷಿತನ ಬಗ್ಗೆ ನಿಮ್ಗೆ ಖುಷಿ ಇದೆಯಾ? ಚೆನ್ನಾಗಿ ಆಡಿದಿಲ್ಲ. ನಿಮ್ಮ ಟಾಸ್ಕೂ ಚೆನ್ನಾಗಿ ಆಡಿದ್ದಾರೆ ಗಿಲ್ಲಿ ಅವರು ಮಾಡ್ತಾರೆ ಅಲ್ಲ? ಗಿಲ್ಲಿ ಅವ್ರು ಅಡಿಗೆ ಮಾಡ್ತಿದ್ರ ಇಲ್ಲಿ? ಯಾವುದೂ ಇಲ್ಲ. ಮಾಡ್ದೋ ಅಗಲಕ್ಕೆ ಇದು ತಟ್ಟ ಊಟ ಮಾಡ್ಕೊಂಡು ಹೊಂಟಿದ್ರು. ಅದು ಬಿಗ್ ಬಾಸ್ ಅಲ್ಲಿ ಸ್ವಲ್ಪ ಅದೊಂದು ಕಷ್ಟ ಆಯ್ತಾ ಅಂತ ಅವ್ರಿಗೆ ಅಲ್ಲ? ನಿಮ್ಮ ಮಂಡ್ಯ ಕಡೆ ಯಾವುದು ನೀವು ಊಟ ಮಾಡೋದು ಆ್ಯಕ್ಚುಲಿ? ಮುದ್ದೆನಾ? ಮುದ್ದೆ ರೈಸು. ಅಲ್ಲಿ ಸ್ವಲ್ಪ ಅವ್ರಿಗೆ ಅದೊಂದು ಕಷ್ಟ ಆಯ್ತಾ ಅಂತ, ಊಟ ಸ್ವಲ್ಪ ಸಮಸ್ಯೆ ಆಯ್ತಾ ಅಲ್ಲಿ? ಮುದ್ದೆ ರೈಸು, ಚಿಕನು, ಮಟನು ಭಾಳ ಇಷ್ಟ ಅವನಿಗೆ. ಮಂಡ್ಯ ಜನತೆಗೆ ಫುಲ್ ಈ ಕಡೆ ಎಲ್ಲ ಪ್ರತಿಯೊಂದು ನಮ್ಮ ಮಂಡ್ಯ ಜಿಲ್ಲೆ ಅಂದರೆ ಅದೇ ಫೇಮಸ್. ಮುದ್ದೆ ಮಟನ್. ನಲ್ಲಿ ಮೂಲೆ ಅಂತ ತರಿಸ್ಕೊಂಡು ತಿಂದಿದ್ರು. ಇಲ್ಲೂ ಇಷ್ಟ ಅವ್ರಿಗೆ? ಫಸ್ಟ್ ಅದನ್ನೇ ತರಿಸಿದ್ದು ಮಾಂಸ ತಂದ್ರೆ ನಾವು. ಹೌದಾ? ನಾನು ಮಾಂಸ ತಂದರೆ ನಲ್ಲಿ ಮೂಳೆ ಎಲ್ಲಿದ್ದು ಅಂತಂದ್ಬಿಟ್ಟು ಇದು ನನಗೆ ಬೇಕು ಅಂದ್ಬಿಟ್ಟು ಅವನು ತೋರ್ಬಿಟ್ಟು ಮತ್ತೆ ಊಟಕ್ಕೂ ಫಸ್ಟ್ ಅದಾಕು ನಲ್ಲಿ ಮೂಳೆ ಹಾಕೊಂತಿದ್ದ. ಹೌದಾ? ಇಲ್ಲಿಂದ ಇಷ್ಟ ಅವರಿಗೆ ಫಸ್ಟ್ ಸಣ್ಣದ ಚಿಕ್ಕದಿರ್ಬೇಕಾದ್ರೆ? ಹೌದಾ? ಭಾಳ ಇಷ್ಟ. ಇಲ್ಲಿ ಯಾವಾಗಲೂ ಮಾಡ್ತೀರಾ? ವಾರಕ್ಕೊಂದು ಸತಿ 2 ಸಾರಿ ಮಾಡ್ತಿದ್ರು. ಈ ನಮ್ಮ ವೀಕ್ಷಕರು ನೋಡ್ತಿದ್ದಾರೆ ನೋಡಿ, ಮಂಡ್ಯ ಜನತೆ ಕೂಡ ಇದ್ದಾರೆ, ಇಡೀ ಕರ್ನಾಟಕ ಜನತೆ ನೋಡ್ತಾ ಇದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದರಂಥ ಸಂತೋಷ ಯಾವುದೂ ಇಲ್ಲ ಅಲ್ಲ? ಗಿಲ್ಲಿನ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲ್ಸಿದ್ದಾರೆ. ಸಂತೋಷ ಭಾಳ ಸಂತೋಷ. ನಿಮ್ಮ ಊರಲ್ಲಿ ಏನು ಹೇಳ್ತಾ ಇದ್ದಾರೆ ಹೇಳಿ? ಹೆಮ್ಮೆ ಪಡ್ತಾವ್ರೆ. ಹೆಮ್ಮೆ ಫುಲ್ಲು. ನಮ್ಮ ಮೂರೊಂದು ಹುಡುಗ ಹಿಂಗೆ ಆದ್ನಲ್ಲ, ಮುಂದೆ ಬಂದನಂದ ಇಡೀ ಕರ್ನಾಟಕವೇ ಭಾರತವೇ ಭಾಳ ಸಂತೋಷ, ಖುಷಿ ಪಡ್ತಾರೆ ಎಲ್ಲರೂ ಕೂಡ, ತುಂಬ ಜನ. ಈಗ ಒಳ್ಳೆ ಹೆಸರು ಆಗಲಿ ಸರ್, ಇನ್ನೂ ಕೂಡ ಬೆಳೀಲಿ ಗಿಲ್ಲಿ. ಅವ್ರು ಏನು ಕನಸಿದೆ, ಅವರು ನಟನಾಗಬೇಕು, ಸಿನಿಮಾದಲ್ಲಿ ಹೆಸರು ಮಾಡಬೇಕು, ಎಲ್ಲವನ್ನ ಮಾಡಿ ಆಸೆ ಏನದ ಎಲ್ಲ ನೆರವೇರಲಿ ಅಂತ ಕೇಳ್ಕೊತಾವನಿ. ನಮ್ಮದು ಕೂಡ ಅದೇ ಆಸೆ. ಯಾಕಂದರೆ ಗಿಲ್ಲಿಯವರು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ, ಇನ್ನೂ ಕೂಡ ಬೆಳೀಲಿ, ಒಂದಷ್ಟು ಜನ ಸಂಪಾದನೆ ಮಾಡಿ. ಎಲ್ಲ ಜನಗಳು ಈಗ ಹೆಂಗೆ ಓಟ್ ಕೊಟ್ಟರು ಅದೇ ಥರ ನಮ್ಮ ಮಗನಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತಾವ್ರಿ. ಅಲ್ಲ, ಇಡೀ ಕರ್ನಾಟಕ ಜನತೆ ಓಟ್ ಮಾಡಿದ್ದಾರೆ, ಅದರಲ್ಲೂ ಕೂಡ ಎಸ್ಪೆಷಲಿ ನಿಮ್ಮ ಮಂಡ್ಯದವರು ಇನ್ನೂ ಕೂಡ ಜಾಸ್ತಿ ಓಟ್ ಮಾಡಿರ್ತಾರೆ. ಅಯ್ಯೋ ನಮ್ಮ ಮಂಡ್ಯ ಅಂತಂದರೆ ಕೆಳಕ್ಕೆ ಬಿದ್ದೋದನ್ನ ಮೇಕೆ ಎತ್ತಕ್ಕೆ ಜಾಸ್ತಿ. ಖಂಡಿತ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಬಡವ್ರು ಕಂಡ್ರೆ ಭಾಳ ತುಂಬ ಆಸೆ ನಮ್ಮ ಮಂಡ್ಯ ಜನಕ್ಕೆ. ಈ ಬಡವರು ಅಂದಾಗ ನಂಗೆ ನೆನಪಾಯ್ತು, ಗಿಲ್ಲಿ ನಟರು ಅಲ್ಲಿ ಹೇಳ್ತಾ ಇದ್ರು, ನಾವಂದ್ರೆ ತೀರಾ ಬಡವರೇನಲ್ಲ, ಆದ್ರೂ ನಾವು ಒಂದು ಮಟ್ಟಿಗೆ ಬಡವರು ಅಲ್ವಾ? ನಿಜವಾಗ್ಲೂ ಅಲ್ಲ, ತುಂಬ ಬಡತನದಿಂದ ಮೇಲೆ ಬಂದಂಥ ಹುಡುಗ ಅಲ್ವಾ? ನಿಜಾನೇ. ಆಗಲಿ, ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ನಮ್ಮದೊಂದು ಆಶಯ ಕೂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ.